ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಆಪ್ಟಿಟ್ಯೂಡ್ ಸೀರೀಸ್ ಅಲ್ಲಿ ಸಿಂಪಲ್ ಇಂಟ್ರೆಸ್ಟ್ ರಿಲೇಟೆಡ್ ಆಗಿರುವ ಇನ್ನೊಂದು ಕ್ವೆಶ್ಚನ್ ನ ಸಾಲ್ವ್ ಮಾಡೋಣ. ಕ್ವೆಶ್ಚನ್ ಈ ರೀತಿ ಇದೆ. ಮಿಸ್ಟರ್ ಥಾಮಸ್ ಇನ್ವೆಸ್ಟೆಡ್ ಅನ್ ಅಮೌಂಟ್ ಆಫ್ ರುಪೀಸ್ 13,900 ಡಿವೈಡೆಡ್ ಇನ್ ಟೂ ಡಿಫರೆಂಟ್ ಸ್ಕೀಮ್ಸ್ ಎ ಅಂಡ್ ಬಿ at the simple interest rate of 14% per annum and 11% per annum. If the total amount of simple interest earned in 2 years be rupees 3,508, what was the amount invested in scheme B? ಸೊ ಇಲ್ಲಿ ಏನ್ ಮಾಡ್ತಾರೆ, ಥಾಮಸ್ ಅವರು ಒಂದು ಸಮ್ ನ ಎರಡು ಸ್ಕೀಮ್ಸ್ ಗೆ ಹಾಕಿರ್ತಾರೆ. ಸೊ ಸ್ಕೀಮ್ ಎ ಅಲ್ಲಿ ಹಾಕಿರೋದು ಎಕ್ಸ್ ಅಂತ ಅನ್ಕೋಣ. ಸೊ ಈಗ ಸ್ಕೀಮ್ ಬಿ ಅಲ್ಲಿ ಹಾಕಿರೋದು ಏನಾಗಿರುತ್ತೆ, 13,900 ಮೈನಸ್ ಎಕ್ಸ್ ಆಗಿರುತ್ತೆ. ಸೊ ಅದೆರಡು 14% ಮತ್ತೆ 11% ಪರ್ ಆನಮ್ ನ ನಮ್ಗೆ ತಂದ್ಕೊಡುತ್ತೆ. ನಮ್ಗೆ ಇವಾಗ ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಏನು, ಪಿ ಟಿ ಆರ್ ಬೈ 100. ಪಿ ಅಂದ್ರೆ ಪ್ರಿನ್ಸಿಪಲ್, ಟೈಮ್ ಅಂಡ್ ರೇಟ್ ಆಫ್ ಇಂಟ್ರೆಸ್ಟ್. ಈಗ ಫಸ್ಟ್ ಸ್ಕೀಮ್ ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಫಸ್ಟ್ ಸ್ಕೀಮ್ ಅಲ್ಲಿ ನಮ್ಗೆ ಪ್ರಿನ್ಸಿಪಲ್ ಅಮೌಂಟ್ ಎಕ್ಸ್ ಅಂತ ತಗೊಂಡಿದೀವಿ, ಇಂಟು ಟೈಮ್ ಬಂದ್ಬಿಟ್ಟು 2 years, ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು 14 ಡಿವೈಡೆಡ್ ಬೈ 100. ನೆಕ್ಸ್ಟ್ ಬಿ ಸ್ಕೀಮ್ ತಗೋಣ. ಸೊ ಅಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಬಂದ್ಬಿಟ್ಟು 13,900 ಮೈನಸ್ ಎಕ್ಸ್ ಇಂಟು 2 ಇಂಟು 11% ಡಿವೈಡೆಡ್ ಬೈ 100. ಇದು ನಮ್ಗೆ ಎಷ್ಟು ಕೊಟ್ಟಿದ್ದಾರೆ, ಟೋಟಲ್ ಆಫ್ 3,508 ಬಂದಿದೆ ಅಂತ ಹೇಳ್ಯಾರ ಸಿಂಪಲ್ ಇಂಟ್ರೆಸ್ಟ್. ಸೊ ಅದನ್ನು ನಾವು ಫಾರ್ಮುಲಾ ಹಾಕೋಣ. ಇವಾಗ ನಾವು ಈ ಈಕ್ವೇಶನ್ ಅಲ್ಲಿ ಎಕ್ಸ್ ನ ಸಾಲ್ವ್ ಮಾಡ್ಕೊಂಡು ಬರ್ಬೇಕು. ಸೊ ಇಲ್ಲಿ ಫಸ್ಟ್ ಈಕ್ವೇಶನ್ ಸಾಲ್ವ್ ಮಾಡೋಣ. ಸೊ ಏನಾಗುತ್ತೆ, 14 ಇಂಟು 2 28 ಎಕ್ಸ್. ಈ 100 ನ ಎರಡು ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಈ ಕಡೆ ಕಳ್ಸೋಣ. ಇಲ್ಲಿ 13,900 ಇಂಟು 22, 11 ಇಂಟು 2 22 ಆಗುತ್ತೆ. ಸೊ ಇಂಟು 22 ಮಾಡ್ತೀನಿ. ಅದಕ್ಕೆ ನನ್ಗೆ ಏನ್ ಬರುತ್ತೆ, 305,800 ಬರುತ್ತೆ ಮೈನಸ್ 22 ಎಕ್ಸ್. ಸೊ ಇಲ್ಲಿ 3,508 ಇಂಟು 100 ಆಗುತ್ತೆ. ಸೊ 350,800 ಆಗುತ್ತೆ. ಇವಾಗ 28x ಮೈನಸ್ 22x ಇದನ್ನ ನಾನು ಈ ಕಡೆ ಕಳಿಸ್ತೀನಿ. ಸೊ 350,800 ಮೈನಸ್ 305,800. ಇಲ್ಲಿ 28 ಮೈನಸ್ 22 ಏನಾಗುತ್ತೆ, 6x is equal to 45,000. x is equal to 45,000 divided by 6. ಅದೆಷ್ಟಾಗುತ್ತೆ, 7,500 ಆಗುತ್ತೆ. ಸೊ ನಮ್ಗೆ ಎಕ್ಸ್ ವ್ಯಾಲ್ಯೂ ಗೊತ್ತಾಯ್ತು 7,500 ಅಂತ. ಅದೇ ಅವ್ರ ಕ್ವೆಶನ್ ಕೇಳ್ತಾ ಇರೋದು ಸ್ಕೀಮ್ ಬಿ ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಸೊ ಬಿ ಅಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ರೆ 13,900 ಮೈನಸ್ ಎಕ್ಸ್ ಅಂದ್ರೆ 7,500. ಅದರ ಆನ್ಸರ್ ಏನಾಗುತ್ತೆ, 6,400 ಬರುತ್ತೆ. ಸೊ ಇದು ನಮ್ಮ ಆನ್ಸರ್. ಸೊ ಎ rupees 6,400 ಇಸ್ ದ ಕರೆಕ್ಟ್ ಆನ್ಸರ್. ಇದೇ ರೀತಿ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಕೋರ್ಸಸ್ ಗಳಿಗಾಗಿ ನಮ್ಮ ವೆಬ್ಸೈಟ್ www.kalyona.com ನ ನೀವು ವಿಸಿಟ್ ಮಾಡಿ. ಅಲ್ಲಿ ನೀವು ಕೋರ್ಸಸ್ಗೆ ಎನ್ರೋಲ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.